ಇದು ನಮ್ಮೆಲ್ಲರ ಪಾಲಿಗೆ ಇದು ಕರಾಳ ದಿನಾನೇ. ಇಂಥ ಒಬ್ಬ ಮೇರ ವ್ಯಕ್ತಿತ್ವದ ಮಹಾಪುರುಷರು ನಮ್ಮ ನಡುವೆ ಇಲ್ಲದಿರುವುದು ಅತ್ಯಂತ ನೋವಿನ ಸಂಗತಿ. ಕಳೆದ ವಾರವೇ ಅವರ ಆಸ್ಪತ್ರೆಯಲ್ಲಿ ಅವ್ರ ಜೊತೆಗೆ ಕೆಲ ಹೊತ್ತು ಕಳೆದು ಭಾಳಷ್ಟು ಖುಷಿಯಿಂದ ನಕ್ಕೊಂತು ನಮ್ಮ ಜೊತೆಗೆ ಮಾತಾಡಿಸಿದ್ರು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮಠಕ್ಕೆ ಬಂದಿದ್ದರು. ಅವರು ಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಹರಿಹರ ತುಂಗಭದ್ರಾ ನದಿಯ ತಟದಲ್ಲಿ ತುಂಗಾರತಿಯನ್ನು ನೋಡಬೇಕು ಮತ್ತು ಅಲ್ಲಿರುವಂಥ ಸ್ಥಳವನ್ನು ವೀಕ್ಷಣೆ ಮಾಡಬೇಕು ಅಂತ ಸ್ವತಃ ನಮಗೆ 3-4 ಬಾರಿ ಫೋನ್ ಮಾಡಿ ಅವರೇ ಅಲ್ಲಿ ಬಂದು ಒಂದು ಅರ್ಧ ಗಂಟೆ ಅಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿ, ಇದೊಂದು ಅಹರ ಸಾಹಸದ ಕೆಲಸ, ನಾವಿಷ್ಟು ವರ್ಷಗಳ ಕಾಲ ಇದ್ದರೂ ಕೂಡ ಇದ್ರ ಬಗ್ಗೆ ನಮ್ಗೆ ಆಲೋಚನೆ ಬಂದಿರಲಿಲ್ಲ ಅಂತ ಬಹಳ ಮುಕ್ತವಾಗಿ ಅದನ್ನು ಹಾರೈಸಿದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ತೀವಿ. ನಮ್ಮ ಮಠದಲ್ಲಿ ಹರ ಧ್ಯಾನ ಮಂದಿರ ಅಂತಿದೆ. ಅದನ್ನು ಕಟ್ಟಿಸಿದವರೇ ನಮ್ಮ ಶಾಮನೂರು ಶಿವಶಂಕರಪ್ಪನವರು. ಕರ್ನಾಟಕದಲ್ಲಿ ಯಾವುದೇ ಮಠ ಇರಲಿ, ಪೀಠ ಇರಲಿ, ಪರಂಪರೆ ಇರಲಿ, ಎಲ್ಲರಿಗೂ ಬೇಕಾದಂತಹ ಜಾತ್ಯತೀತ ವ್ಯಕ್ತಿತ್ವ ನಮ್ಮ ಶಾಮನೂರು ಶಿವಶಂಕರಪ್ಪ ಅವ್ರದ್ದು. ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಆ ಸ್ಥಾನವನ್ನು ತುಂಬಿರುವಂಥದ್ದು ಇದೆಯಲ್ಲ, ಅದಕ್ಕೆ ನ್ಯಾಯವನ್ನು ಕೊಟ್ಟಂತಹದ್ದು ಇದೆಯಲ್ಲ, ಅದನ್ನು ಯಾರೂ ಆ ಸ್ಥಾನವನ್ನು ತುಂಬಲಿಕ್ಕೆ ಆಗೋದಿಲ್ಲ. ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಇರೋರು ನಮ್ಮ ನಡುವೆ ಇಲ್ಲದಿರುವುದು. ದಾವಣಗೆರೆಯನ್ನು ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರೀತಾರೆ. ಅಲ್ಲಿದ್ದುಕೊಂಡು ಒಂದು ಸಣ್ಣ ಹಳ್ಳಿಯಿಂದ ಬಂದು ಲಕ್ಷಾಂತರ ಮಕ್ಕಳಿಗೆ ಬಾಪೂಜಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಲಕ್ಷಾಂತರ ಬಡ ಮಕ್ಕಳಿಗೆ ವಿದ್ಯಾರ್ಥಿ ನಿಲಯಗಳನ್ನು ಮಾಡುವಂಥದ್ದು. ಕರ್ನಾಟಕದ ಯಾವುದೇ ನೀವು ಬೀದರ್ನಿಂದ ನೀವು ಚಾಮರಾಜನಗರವರೆಗೆ ಅಲ್ಲಿ ಯಾವುದೇ ಒಂದು ಮಠ ಇದ್ದರೆ, ಒಂದು ದೇವಸ್ಥಾನ ಇದ್ದರೆ, ಅಲ್ಲಿ ದಾಸೋಹ ಕಟ್ಟಡ ಇರ್ಬೋದು. ನಾವು ಒಂದು ವಾರಗಳ ಹಿಂದೆನೇ ಉಳುವಿಗೆ ಹೋಗಿದ್ವಿ. ಉಳುವಿಯಲ್ಲಿ ಚನ್ನಬಸವನವ್ರಿಗೆ ಚಿನ್ನದ ಕಿರೀಟವನ್ನು ಮಾಡಿದರು. ಅದನ್ನು ನೋಡಬೇಕಂತ ಭಾಳ ಇಚ್ಛೆ ಆಗಿತ್ತು. ಮೊನ್ನೆ ನಾನು ಅವರು ಒಂದು ವಾರ ಹಿಂದ್ಗಡೆ ಅದನ್ನು ಅಲ್ಲಿ ಹೋದಾಗ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಆ ಉಳುವಿ ಚನ್ನಬಸವನ ದರ್ಶನವನ್ನು ಮಾಡಿಸಿದ್ದಂಥದ್ದು ಈ ಸಂದರ್ಭದಲ್ಲಿ ನೆನೆಸುವಂಥದ್ದು. ಅವರ ಇಲ್ಲದೇ ಇರುವುದು ಈ ನಾಡಿಗೆ ದೊಡ್ಡ ಬಡತನ ಆರಂಭವಾಗಿದೆ. ಭಗವಂತ ವಿಶೇಷವಾಗಿ ಅವರ ಕುಟುಂಬಕ್ಕೆ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವರು ಹೆಣ್ಮಕ್ಕಳು, ಅವ್ರ ಸೊಸೆಯಂದಿರು ಆಸ್ಪತ್ರೆಯಲ್ಲಿ ಅವ್ರನ್ನ ನೋಡಿದಂಥ ರೀತಿ, ಅವ್ರನ್ನ ಆರೈಕೆ ಮಾಡಿದಂಥ ರೀತಿ, ಬಹುತೇಕ ಈ ಸಂದರ್ಭದಲ್ಲಿ ಒಂದು ಸಣ್ಣ ಮಗುವಿನ ಹಾಗೆಯೇ ಅವರೆಲ್ಲ ಆರೈಕೆ ಮಾಡಿದ್ದಾರೆ. ಆ ಕುಟುಂಬಕ್ಕೆ ಈ ನೋವನ್ನು ತುಂಬಿಸುವಂಥ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ಕರುಣಿಸಲಿ ಅಂತ ಈ ಮೂಲಕ ನಾವು ಪ್ರಾರ್ಥನೆ ಮಾಡ್ತೀವಿ.